ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವಿವಾಗ ಹೋಗ್ತಾ ಇರುವಂಥದ್ದು ಪ್ರಸಿದ್ಧಿ ಹೊಂದಿದಂಥ ಪುರಾತನ ದೇವಾಲಯಕ್ಕೆ, ಮಾಗಡಿ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಇದು 2ನೇ ಸಾರಿ ಹೋಗ್ತಾ ಇರುವಂಥದ್ದು. ನಾನು ಅತ್ತೆ ಬಂದಿದ್ದಾರೆ, ಅವರಿಗೆ ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ. ಅಪ್ಪ ಅಮ್ಮ ಬಂದಾಗಲೂ ಕೂಡ ಒಂದು ಸಾರಿ ಹೋಗಿದ್ವಿ. ಅಲ್ಲಿಯ ಮಹಿಮೆ ಕೂಡ ತುಂಬ ಅಪಾರವಾದಂಥದ್ದು. ಮಾಗಡಿ ರಂಗನಾಥ ಸ್ವಾಮಿ ದೇವಾಲಯ ಸುಮಾರು 900 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥದ್ದು. ಈ ದೇವಸ್ಥಾನದಲ್ಲಿ ಒಂದು ಮಹಿಮೆ ಇದೆ. ಏನಂತಂದರೆ, ರಂಗನಾಥ ಸ್ವಾಮಿ ಪ್ರತಿ ವರ್ಷ ಬೆಳೀತಾರಂತೆ. ಅಲ್ಲಿಯ ಅರ್ಚಕರು ಹೇಳ್ತಾ ಇದ್ದರು. ಇದು ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟ್ರ್ ದೂರದಲ್ಲಿದೆ. ಮಾಗಡಿ ತಾಲೂಕಿನಲ್ಲಿರುವಂಥದ್ದು. ಮಾಗಡಿ ಬಸ್ ಸ್ಟಾಪಿಂದ ಒಂದು 2 ಕಿಲೋಮೀಟ್ರ್ ದೂರ ಆಗುತ್ತೆ ದೇವಸ್ಥಾನಕ್ಕೆ. ಈ ದೇವಾಲಯದ ವಿಶೇಷ ಏನಂತಂದರೆ, ಇದಕ್ಕೆ ತಿರುಮಲ ಅಂತ ಕೂಡ ಕರೀತಾರೆ. ಯಾರಿಗೆ ತಿರುಪತಿಗೆ ಹೋಗೋದಕ್ಕಾಗೋದಿಲ್ವೋ, ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದಕ್ಕಾಗೋದಿಲ್ವೋ ಅಂಥವರು ಇಲ್ಲಿಗೆ ಬಂದು ದರ್ಶನ ಮಾಡಿದರೆ ಅಷ್ಟೇ ಪುಣ್ಯ ಸಿಗತ್ತೆ ಅನ್ನೋದೆಲ್ಲ ಪುರೋಹಿತರು ಹೇಳ್ತಾ ಇದ್ದರು. ಈ ದೇವಾಲಯ ಬೆಳಿಗ್ಗೆ 8:00ವರೆಗೆ ಓಪನ್ ಆಗುತ್ತೆ. ಮಧ್ಯಾಹ್ನ 1:30ವರೆಗೆ ಇರುತ್ತೆ. 1:30 ಕ್ಲೋಸ್ ಆಗುತ್ತೆ. ಅದಾದ ನಂತರ 4:00ವರೆಗೆ ಓಪನ್ ಮಾಡ್ತಾರೆ. ರಾತ್ರಿ 7:00ವರೆಗೆ ಕ್ಲೋಸ್ ಆಗುತ್ತೆ. ಶನಿವಾರ ಭಾನುವಾರ ಇಲ್ಲಿ ತುಂಬ ಜನ ಬರ್ತಾರೆ. ಬೇರೆ ಟೈಮಲ್ಲೆಲ್ಲ ಅಷ್ಟೆಲ್ಲ ರಶ್ ಇರಲ್ಲ. ಇಲ್ಲಿ ಪೂಜಾ ಸಾಮಗ್ರಿಗಳೆಲ್ಲ ದೇವಸ್ಥಾನದ ಎದುರುಗಡೆ ಸಿಗತ್ತೆ. ಹಾಗೆ ವಿಶೇಷ ಸಂದರ್ಭಗಳಲ್ಲಿ ಇಲ್ಲಿ ಧನುರ್ಮಾಸದಲ್ಲೆಲ್ಲ ತುಂಬ ಜನ ಸೇರ್ತಾರೆ. ವಿಶೇಷ ಪೂಜೆ ಎಲ್ಲ ನಡೆಯುತ್ತೆ ಅಂತೆ. ವೆಂಕಟೇಶ್ವರ ಸ್ವಾಮಿಯ ಎದುರುಗಡೆ ಸಾಲಿಗ್ರಾಮ ಇದೆ. ನಾವು ಗೋಕರ್ಣಕ್ಕೆಲ್ಲ ಹೋದರೆ ಆತ್ಮಲಿಂಗ ಹೇಗೆ ಮುಟ್ತೀವಿ, ಕೆಳಗಡೆ ಕಾಣಿಸುತ್ತಲ್ಲ, ಅದೇ ರೀತಿ ಒಳಗಡೆ ಇದೆ. ಬಗ್ಗಿ ನೋಡಬೇಕಾಗತ್ತೆ. ಅಲ್ಲಿ ಅರ್ಚಕರು ಹೇಳ್ತಾ ಇದ್ದರು, ಹಾಲು ಅಥವಾ ಪಂಚಾಮೃತ, ನೀರು ಇದೆಲ್ಲ ಅಭಿಷೇಕ ಮಾಡಿದ್ರೆ, ಅಭಿಷೇಕ ಮಾಡಿದ್ದು ಎಲ್ಲಿ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಇಷ್ಟು ವರ್ಷದಿಂದ ಎಲ್ಲಿ ಹೋಗುತ್ತೆ ಅಂತ ನೋಡಿದ್ರೆ ಯಾರಿಗೂ ಗೊತ್ತಾಗಿಲ್ಲ ಅಂತ ಹೇಳ್ತಾ ಇದ್ದರು. ರಂಗನಾಥನ ದರ್ಶನ ಆದಮೇಲೆ ಬೆಳೆಯುವ ರಂಗನಾಥನ ದರ್ಶನಕ್ಕೆ ಹೋದ್ವಿ. ಮಲ್ಕೊಂಡಿರೋ ಥರ ಇದೆ. ಅದು ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ಉದ್ದ ಆಗತ್ತಂತೆ. ಪ್ರತಿದಿನವೂ ಬೆಳೀತಾನೇ ಇರುತ್ತೆ ಅಂತ ಹೇಳ್ತಾ ಇದ್ರು ಅರ್ಚಕರು. ಬೆಣ್ಣೆ ಅಲಂಕಾರ ಎಲ್ಲ ಮಾಡಿದರು. ಮಕ್ಕಳೆಲ್ಲ ಇಲ್ದಿದ್ದವರು ಬಂದು ಅಲ್ಲಿ ಹರಕೆ ಹೊತ್ತರೆ ಮಕ್ಕಳಾಗ್ತಾರಂತೆ. ತೊಟ್ಲೆಲ್ಲ ಕಟ್ಕೊಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು. ಮಕ್ಕಳಾಗದಿದ್ದವರು ತೊಟ್ಲು ಕಟ್ಕೊಟ್ರೆ, ಬೆಣ್ಣೆ ಅಲಂಕಾರ ಎಲ್ಲ ಮಾಡಿಕೊಟ್ರೆ ಮಕ್ಕಳಾಗ್ತಾರೆ. ಮದುವೆ ಆಗದಿದ್ದಂಥವರು ಬಂದು ಹೇಳಿಕೆ ಮಾಡಿಕೊಂಡ್ರೆ ಅಲ್ಲಿ ಮದುವೆ ಆಗತ್ತೆ. ಅಲ್ಲಿ ಮದುವೆ ಕೂಡ ನಡೆಸ್ತಾರೆ. ಹಾಗೆಯೇ ಯಾರಾದರೂ ಮನೆ ಕಟ್ಟಬೇಕು ಅಂತೆಲ್ಲ ಸಂಕಲ್ಪ ಮಾಡಿಕೊಂಡವರಿಗೆ, ಮನೆ ಕಟ್ಟೋದಕ್ಕೆಲ್ಲ ಕಷ್ಟ ಆಗ್ತಾಯಿದ್ರೆ ಅಲ್ಲಿ ಬಂದು ಹೋದ್ಮೇಲೆ ಕಷ್ಟ ಎಲ್ಲ ಪರಿಹಾರವಾಗಿ ಅವರ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆ ಈಡೇರುತ್ತೆ ಅಂತ ಹೇಳ್ತಾ ಇದ್ರು. ಬೇಗ ಮನೆಯನ್ನು ಕಟ್ಟುವಂಥ ಒಂದು ಸೌಭಾಗ್ಯ ಬರುತ್ತೆ ಅಂತೇಳಿ. ಬೆಳೆಯುವ ರಂಗನಾಥ ಸ್ವಾಮಿ ಉದ್ಭವ ರಂಗನಾಥನಂತೆ. ಇಲ್ಲಿಯ ಮೂಲ ದೇವರು ಉದ್ಭವ ರಂಗನಾಥ ಸ್ವಾಮಿ. ಮೊದಲು ತುಂಬ ಚಿಕ್ಕದಾಗಿ ಉದ್ಭವ ಆಗಿದ್ದಂತೆ. ಪ್ರತಿ ವರ್ಷ ಬೆಳೆದು ಬೆಳೆದು ಇಷ್ಟು ಉದ್ದ ಆಗಿರೋದು ಅಂತ ಹೇಳ್ತಾ ಇದ್ರು. ಅಲ್ಲಿ ವಿಡಿಯೋ ಎಲ್ಲ ಮಾಡಬಾರ್ದು ಅಂತ ಬೋರ್ಡ್ ಹಾಕ್ಕೊಂಡಿತ್ತು. ಅದಕ್ಕೆ ಮತ್ತೆ ನಾನು ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಹೋಗಿಲ್ಲ. ಸುಮ್ಮನೆ ಮತ್ತೆ ವಿಡಿಯೋ ಮಾಡಿ ಬೈಸ್ಕೊಳ್ತಾರಲ್ಲ ಆದರೆ ಅಂತೇಳಿ. ಶ್ರೀದೇವಿ ಮತ್ತು ಭೂದೇವಿ ಸಹಿತ ವೆಂಕಟರಮಣನನ್ನು ದರ್ಶನ ಮಾಡ್ಬೋದು ಅಲ್ಲಿ. ನಂತರ ಅಮ್ಮನವರ ದರ್ಶನ ಕೂಡ ಮಾಡ್ಬೋದು. ಅಲ್ಲಿ ನಂದಾದೀಪ ಹಚ್ಚಿಡ್ತಾರೆ. ಅಖಂಡವಾಗಿ ಉರಿಯುವಂಥ ದೀಪ ಅಂತೆ. ದೀಪಕ್ಕೆ ನಾವು ಎಣ್ಣೆ ಕೊಡ್ಬೋದು ಅಥವಾ ಎಣ್ಣೆಗೆ ಹಣವನ್ನಾದರೂ ಕೊಡ್ಬೋದು. ನಾವು ಕೂಡ ಎಣ್ಣೆನ ಕೊಟ್ಟು ಬಂದ್ವಿ. ಯಾವಾಗಲೂ ಉರಿತಾ ಇರುವಂಥ ದೀಪ ಅಲ್ವಾ, ಅದಕ್ಕೋಸ್ಕರ. ಹಾಗೆ ಅಮ್ಮನವರ ಹತ್ರ ಬೇಡ್ಕೊಂಡ್ರೆ, ಕುಂಕುಮಾರ್ಚನೆ ಎಲ್ಲ ಮಾಡಿದರೆ ಅಲ್ಲಿ ಮಾಂಗಲ್ಯ ಭಾಗ್ಯ ಕೂಡ ಗಟ್ಟಿಯಾಗಿರುತ್ತೆ, ಸುಮಂಗಲಿಯಾಗಿರ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಚೋಳರು ಮತ್ತು ವಿಜಯನಗರ ಅರಸರ ಕಾಲದ್ದು ಈ ದೇವಸ್ಥಾನ ಅಂತ ಹೇಳ್ತಾ ಇದ್ರು. ದೇವಾಲಯಕ್ಕೆ ಹೋದಾಗ ಮೊದಲು ನಮಗೆ ಭಕ್ತಿ ಇರಬೇಕು. ದೇವರ ಮೇಲೆ ಪ್ರೀತಿ, ಗೌರವ, ಭಕ್ತಿ ಇದೆ ಅಂತಂದರೆ ನಮ್ಮ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಗತ್ತೆ. ಆರಾಮಾಗಿ ದರ್ಶನ ಗೊತ್ತಿಲ್ಲ, ನೋಡ್ಕೊಂಡು ಬಂದಂಗಾಯ್ತು ಹತ್ತಿರದಿಂದ. ಹೌದು, ಇವತ್ತು ಜನ ಇಲ್ಲಾಗಿದ್ದದಕ್ಕೆ ಭಟ್ರು ಎಲ್ಲರೂ ಕರೆಕ್ಟಾಗಿ ಎಲ್ಲ ಹೇಳಿದ್ರು ದೇವ್ರ ಬಗ್ಗೆ. ಹೌದು,
ನಾವಿವಾಗ ದೇವರ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಆರಾಮಾಗಿ ದರ್ಶನ ಆಯಿತು. ಜನ ಕೂಡ ಯಾರೂ ಇರಲಿಲ್ಲ ಅಷ್ಟೊಂದು. ಹತ್ತಿರದಿಂದನೇ ಎಲ್ಲ ನೋಡ್ಕೊಂಡು ಬರೋದಕ್ಕಾಯಿತು. ಹಾಗೆ ಪುರೋಹಿತರು ಕೂಡ ಅದ್ರ ಬಗ್ಗೆ ಎಲ್ಲ ನಮಗೆ ಕರೆಕ್ಟಾಗಿ ಹೇಳಿದ್ರು. ನಾವು ಹಿಂದಿನ ಸಾರಿ ಹೋದಾಗಲೂ ಕೂಡ ಮಂಗಳವಾರ ಬುಧವಾರ ಈ ಥರ ಟೈಮಲ್ಲೇ ಹೋಗಿದ್ವಿ. ಆರಾಮಾಗಿ ಹತ್ತಿರದಿಂದ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಭಗವಂತನ ನಾಮಸ್ಮರಣೆ ಎಲ್ಲ ಮಾಡಿಕೊಂಡು ಬಂದ್ವಿ. ತುಂಬಾ ಖುಷಿ ಆಯಿತು. ಈ ಸಾರಿನೂ ಅಷ್ಟೇ ಆರಾಮಾಗಿ ಸ್ವಲ್ಪ ಹೊತ್ತು ಕೂತು ಶ್ಲೋಕ ಎಲ್ಲ ಹೇಳಿಕೊಂಡು ಮನಸ್ಸಿಗೆ ಒಂಥರ ಸಮಾಧಾನ ಅನ್ನಿಸ್ತು. ಸ್ವಲ್ಪ ಹೊತ್ತು ದೇವ್ರ ಹತ್ರ ಕೂತ್ಕೊಂಡು ಎಲ್ಲ ಹತ್ತಿರದಿಂದ ನೋಡೋ ಸೌಭಾಗ್ಯ ದೊರೀತು ಅಂಥೇಳಿ. ತುಂಬ ರಶ್ಶಲ್ಲಿ ಹೋಗಿಬಿಟ್ರೆ ಎಲ್ಲ ಗಜಿಬಿಜಿ ಯಾವುದನ್ನೂ ಸರಿಯಾಗಿ ನೋಡೋಕ್ಕೂ ಆಗಲ್ಲ. ಬರೀ ಹೋಗಿ ಬಂದಿರ್ತೀವಿ ಅಷ್ಟೇ. ಯಾವುದೂ ಅಲ್ಲಿಯ ಮಾಹಿತಿ ಕೂಡ ಸರಿ ಗೊತ್ತಾಗಲ್ಲ. ಹಾಗೆ ಅಲ್ಲೇ ದೇವಸ್ಥಾನದ ಎದುರುಗಡೆ ತರಕಾರಿ ಎಲ್ಲ ಮಾರ್ತಾ ಇರ್ತಾರೆ. ಅಲ್ಲೇ ಮಾಗಡಿಯವರು ಹಳ್ಳಿಯಲ್ಲಿ ಬೆಳೆದಿರುವಂಥದ್ದು ಫ್ರೆಶ್ ಆಗಿ ತಂದಿರ್ತಾರೆ. ನಾವು ಕೂಡ ಇಲ್ಲಿ ತರಕಾರಿ ತೊಗೊಳ್ತಾ ಇದ್ದೀವಿ. ಹಾಂ, ಈ ಕಡೆದೇ ನೀವೇ ಬೆಳೆದಿದ್ದ? ಅದಕ್ಕೆ ತಗೊಂಡು ಆಮೇಲೆ ತರಕಾರಿ ಒಳ್ಳೆ ಫ್ರೆಶ್ ಆಗಿತ್ತು. ಒಂದಿಷ್ಟು ತರಕಾರಿಗಳು ಕೂಡ ತೊಗೊಂಡಿದ್ದಾಯಿತು. ಎಳೆಯದಾಗಿತ್ತು. ಬೀನ್ಸು, ಹೀರೆಕಾಯಿ ಎಲ್ಲನೂ, ಬೆಂಡೆಕಾಯಿ ಎಲ್ಲ ತೊಗೊಂಡು ಬಂದ್ವಿ. ಕೆಳಗಿಳಿದು ಬರಕ್ಕೆ ನೋಡಿದ್ದಿಲ್ಲ? ನೋಡವ ನಿಂಗೆ ದೇವಸ್ಥಾನಕ್ಕೆ ಹೋಗುವಾಗ ಎದುರುಗಡೆನೆ ದೊಡ್ಡದಾದಂಥ ಕಲ್ಯಾಣಿಯನ್ನು ನೋಡ್ಬೋದು. ನಾನು ತಿರುಗಿ ಬಂದಮೇಲೆ ವಿಡಿಯೋ ಮಾಡಿದೆ. ಹೋಗುವಾಗ ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಹಸ್ರಿದ್ದು ಹೌದು, ನೀರು ತುಂಬ್ತಾನ. ಮಳೆ ಇಲ್ಲಿ ಅಲ್ಲೀಗ. ಈಗ ಮನೆ ಕಡೆಗೆ ಬರ್ತೀವಿ. ಅದು ಶೂ ಇದ್ರದ್ದು ಪಾಲಿಶ್ ಮಾಡೋದು. ಅತ್ತೆ ಕೂಡ ತುಂಬಾ ಖುಷಿಪಟ್ಟರು. ಆರಾಮಾಗಿ ದೇವ್ರ ದರ್ಶನ ಆಯಿತು. ಹತ್ತಿರದಿಂದ ದೇವರನ್ನು ನೋಡೋದಕ್ಕಾಯಿತು. ಸ್ವಲ್ಪ ಹೊತ್ತು ನಿಂತು ನೋಡೋದಕ್ಕೆ ಅಂತೇಳಿ. ರಶ್ ಇದ್ದರೆ ಆಗ್ತಾ ಇರಲಿಲ್ಲ. ನೀವು ಕೂಡ ಯಾರಾದರೂ ಹೋಗೋ ಆಗಿದ್ದರೆ ಶನಿವಾರ ಭಾನುವಾರ ಹೋಗೋದಕ್ಕಿಂತ ವೀಕ್ ಡೇಸಲ್ಲಿ ಹೋಗಿ, ಖಾಲಿ ಇರುತ್ತೆ, ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು. ಮನಸ್ಸಿಗೆ ಒಂಥರ ಸಮಾಧಾನ ಆಗತ್ತೆ. ಹಾಗೆ ಕಬ್ಬಿನ ಹಾಲು ಕುಡಿಯೋಣ ಅಂತ ಅನಿಸ್ತು. ಕಬ್ಬಿನ ಹಾಲು ಕುಡಿಯೋದಕ್ಕೆ ಅಂತ ಬಂದ್ವಿ. ತುಂಬಾ ಗಾಳಿ. ಹಾಗೆ ಯಾರೋ ತೀರ್ಕೊಂಡಿದ್ರು ಅಂತ ಅನಿಸುತ್ತೆ. ಶವ ತೊಗೊಂಡು ಬರ್ತಾ ಇದ್ರು. ಹಾಗೆ ಅಲ್ಲಿಂದ ಹೊರಟ್ವಿ. ಡ್ಯಾಮ್ ನೋಡಿ, ಲಾಸ್ಟ್ ಟೈಮ್ ನಿಂತು ನೋಡಿದ್ವಿ. ಇವಾಗ ಕಾರಲ್ಲಿ ಬರುವಾಗಷ್ಟೇ ನೋಡ್ಕೊಂಡು ಬಂದ್ವಿ. ಮತ್ತು ನಿಲ್ಲೋದಕ್ಕೆ ಹೋಗಿಲ್ಲ, ಲೇಟ್ ಆಗಿಬಿಡತ್ತೆ ಅಂತೇಳಿ. ಹಾಗೆ ಮಧ್ಯಾಹ್ನ ಊಟಕ್ಕೆ ಹೋಟೆಲಿಗೆ ಬಂದ್ವಿ. ಅಡುಗೆ ಆಗಿರಲಿಲ್ಲ. ಬೆಳಿಗ್ಗೆ ಅದ್ರ ದೇವಸ್ಥಾನದಲ್ಲಿ ಊಟ ಎಲ್ಲ ಕೊಡ್ತಾರಂತೆ. ಬೆಳಿಗ್ಗೆ ಬೇಗನೆ ಹೊರಟಿದ್ವಿ. ಬಂದು ಅಡುಗೆ ಮಾಡ್ಕೊಂಡ್ರಾಯ್ತು ಅಂತೇಳಿ. ದೇವಸ್ಥಾನ ರಶ್ ಇರಲಿಲ್ವಲ್ಲ, ಅದಕ್ಕೆ ಆರಾಮಾಗಿ ಸ್ವಲ್ಪ ಹೊತ್ತು ಎಲ್ಲ ಕಡೆ ದೇವ್ರ ಮುಂದೆ ಕೂತ್ಕೊಂಡು ಶ್ಲೋಕ ಎಲ್ಲ ಹೇಳ್ಕೊಂಡು ಸ್ವಲ್ಪ ತಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಲ್ಲ, ಅದಕ್ಕೆ ಲೇಟ್ ಆಯಿತು. ಅದಕ್ಕೆ ಇವಾಗ ಹೋಟೆಲಲ್ಲೇ ಊಟ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀವಿ. ಆಮೇಲೆ ಮಕ್ಕಳಿಗೂ ಕೂಡ ಪಲಾವ್ ಕಟ್ಸ್ಕೊಂಡು ಹೋದ್ವಿ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.